ನಾನು ಟೌನ್ ಬ್ಯಾಂಕ್ನಲ್ಲಿ ಒಂದು ಮಗನದ್ದು SSLC ಸರ್ಟಿಫಿಕೇಟ್ ಇದ್ದು ಡೂಪ್ಲಿಕೇಟ್ ಅಂದರೆ ಒಂದು ಮಿಸ್ ಆಗಿತ್ತು. ಅದಕ್ಕೆ ಒಂದು ಸ್ಟ್ಯಾಂಪ್ ಪೇಪರ್ ತಗೊಂಡು ಅದನ್ನು VA ಬ್ರದರ್ಸಲ್ಲಿ ಟೈಪ್ ಮಾಡಿ ನಿರ್ಮಲ್ ಕುಮಾರ್ ಜೈನಲ್ಲಿ ನಾನು ಅದನ್ನು ನೋಟ್ರಿ ಮಾಡಲಿಕ್ಕೆ ಹೋಗುವಾಗ IIFIಯ ಬ್ಯಾಂಕ್ ಮ್ಯಾನೇಜರ್ ಪ್ರಸಾದ್ ಗೌಡ ಕಾಣಿಯೂರು ಅವರ ಸ್ಕ್ಯಾನ್ ಮಾಡೋ ಮೆಷಿನಲ್ಲಿ ಅನಾವಶ್ಯಕವಾಗಿ ನನ್ನ ತಲೆಗೆ 2 ಕಡೆ ಹಲ್ಲೆ ಮಾಡಿ ತುಂಬ ಹಲ್ಲೆ ಮಾಡಿದ್ದಾನೆ. ಅದು ಒಂದು ನನ್ನ ಕೊಲ್ಲುವ ರೀತಿಯಲ್ಲಿ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇದು ನನಗೆ ತುಂಬ ಸ್ಟಿಚ್ ಹಾಕಿದ್ದಾರೆ ತಲೆಗೆ. ಈಗ ನನಗೆ ಗೊತ್ತಾಗ್ತಿಲ್ಲ, ತಲೆಯಲ್ಲಿ ತುಂಬ ಸಿಕ್ಕಾಪಟ್ಟೆ ನೋವಿದೆ. ಇನ್ನರ್ ಬ್ಲೀಡಿಂಗ್ ಆಗಿರ್ಬೋದು, ನನಗೆ ಡೌಟ್ ಉಂಟು, ಎಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಏನು ಮಾಡಲಿಲ್ಲ, ಸುಮ್ಮನೆ ಏಕಾಏಕಿ ಹಲ್ಲೆ ಮಾಡಿದ್ದವ. ಅದು ಎಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಅಲ್ಲಿ. ಕೊಲೆ ಬೆದರಿಕೆ ಸಹ ಹಾಕಿದ್ದಾನೆ. ಮತ್ತು ನನಗೆ ಹಾಗೆ ನನಗೆ ಇನ್ನು ಅವನಿಂದ ನನಗೆ ತುಂಬ ಅಪಾಯ ಇರಬೇಕು. ಕೊಲೆ ಬೆದರಿಕೆ ಹಾಕಿದ್ದಾನೆ ನನ್ನ ಮೇಲೆ. ನನಗೆ ಹೊಡೆದದ್ರಲ್ಲಿ ನನಗೆ ತಲೆಯಲ್ಲಿ ತುಂಬ ಸ್ಟಿಚ್ ಹಾಕಿದ್ದಾರೆ. ಡಾಕ್ಟರ್ ಪ್ರಕಾರ ನನಗೆ ಗೊತ್ತಿಲ್ಲ, ಅನ್ಕಾನ್ಸಿಯಸ್ ಆಗಿದ್ದೆ ನಾನು. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ತುಂಬ ಬ್ಲೀಡಿಂಗ್ ಆಗಿದೆ ನನಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.